ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಒಂದ್ ಕಡೆ ದೇವರಾಗಿ ಹೋದ ಪರಮ ಪೂಜ್ಯ ಲಿಂಗೈಕ್ಯ ಶಿವಶಂಕರ ಮಹಾಸ್ವಾಮಿಗಳ ದೇವಲೋಕಕ್ಕೆ ಪಯಣ, ಮತ್ತೊಂದು ಕಡೆ ಮುಗಿಲು ಮುಟ್ಟಿದ ಭಕ್ತರ ಆಕ್ರಂದನ. ನೀವು ದೃಶ್ಯದಲ್ಲಿ ಕಾಣ್ತಾ ಇರುವ ಜನ ಇವರೇನು ಸಾಮಾನ್ಯ ಜನ ಅಲ್ಲ, ಸಾಮಾನ್ಯ ಭಕ್ತರು ಅಲ್ಲ. ಇವರು ರಾಯಭಾಗ ತಾಲೂಕಿನ ಬಾವನ ಸವದತ್ತಿ ಓಂಕಾರ ಆಶ್ರಮದ ಪರಮ ಪೂಜ್ಯ ನಡೆದಾಡುವ ದೇವರು ಮತ್ತು ಪವಾಡ ಪುರುಷ ಲಿಂಗೈಕ್ಯ ಶ್ರೀ ಶ್ರೀ ಶಿವಶಂಕರ ಮಹಾಸ್ವಾಮಿಗಳ ಅಂತಿಮ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ ಅಂದ್ರೆ ತಪ್ಪೇನಿಲ್ಲ. ಲಿಂಗಕ್ಕೆ ಪರಮ ಪೂಜ್ಯ ಶಿವಶಂಕರ ಮಹಾಸ್ವಾಮಿಗಳು ಕಡು ಬಡವ ರೈತಾಪಿ ಕುಟುಂಬದಲ್ಲಿ ಜನಿಸಿ 16ನೇ ವಯಸ್ಸಿನಲ್ಲೇ ಸನ್ಯಾಸಿಯಾಗಿ ಹಲವಾರು ಮಹಾತ್ಮರ ಆಶೀರ್ವಾದ ಪಡೆದುಕೊಂಡು ಬಳಿಕ ಹಲವಾರು ವಿದ್ಯೆ ಕಲಿತು ಸಿದ್ಧಿ ಸಾಧನೆ ಮಾಡಿಕೊಂಡು ಪರಮ ಪೂಜ್ಯರ ಜಗತ್ತಲ್ಲಿ ಪವಾಡ ಪುರುಷನಾಗಿ ದೇವರಾಗಿ ಅಗಲಿದ ದೇವಮಾನವ ಎಂದು ಸ್ವತಃ ಅವರ ಜೊತೆಗೆ ಒಡನಾಟ ಹೊಂದಿರುವ ಭಕ್ತರು ಹೇಳುತ್ತಿರುವುದು ಸತ್ಯಕ್ಕೆ ಸಾಕ್ಷಿ ಎಂದು ಹೇಳಬಹುದು. ಪರಮ ಪೂಜ್ಯ ಲಿಂಗೈಕ್ಯ ಶಿವಶಂಕರ ಮಹಾಸ್ವಾಮಿಗಳು ರಾಯಭಾಗ ತಾಲೂಕಿನ ಬಾವನ ಸವದತ್ತಿ ಗ್ರಾಮದಲ್ಲಿ ನಿರಂತರವಾಗಿ 30 ವರ್ಷಗಳ ಕಾಲ ಜನರ ಸೇವೆ ಸಲ್ಲಿಸಿ ಭಕ್ತರಿಗೆ ಕಷ್ಟ ಬಂದಾಗ ಭಕ್ತರ ಜೊತೆಗೆ ದೇವರ ರೂಪದಲ್ಲಿ ಆಶೀರ್ವದಿಸಿ ವಿಶೇಷ ಸೇವೆ ಸಲ್ಲಿಸಿದ ಸಾಕ್ಷಾತ್ ದೇವರು ಅನ್ನೋದಕ್ಕೆ ಪೂಜ್ಯರ ಅಂತಿಮ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರವೇ ಸಾಕ್ಷಿ ಅಂತ ಹೇಳಬಹುದು. ಅಷ್ಟೇ ಅಲ್ಲ, ಪೂಜ್ಯರು ವೈದ್ಯರು ಆಗಿದ್ದು ಹೌದು. ಸಾವಿರಾರು ರೋಗಿಗಳಿಗೆ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟ ಔಷಧಿ ನೀಡಿ ಸಾವಿರಾರು ರೋಗಿಗಳಿಗೆ ಸಾಕ್ಷಾತ್ ದೇವರ ರೂಪ ತೋರಿಸಿಕೊಟ್ಟ ಸಾಕಷ್ಟು ಉದಾಹರಣೆಗಳು ಕೂಡ ಇತಿಹಾಸ ಇದೆ. ಕೆಲ ತಿಂಗಳ ಹಿಂದೆ ಪರಮ ಪೂಜ್ಯ ಲಿಂಗೈಕ್ಯ ಶಿವಶಂಕರ ಮಹಾಸ್ವಾಮಿಗಳ ಆರೋಗ್ಯದಲ್ಲಿ ಏರುಪೇರಾಗಿ ಶ್ರೀಗಳು ಮಹಾರಾಷ್ಟ್ರ ಮೂಲದ ಮಿರಜ್ ನಗರದ ಯೂನಿಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ 21/1/2026 ಬೆಳಿಗ್ಗೆ 10 ಗಂಟೆಗೆ ಯೂನಿಕ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದು ಲಕ್ಷಾಂತರ ಭಕ್ತ ಸಾಗರ ಬಿಟ್ಟು ಅಗಲಿದ ಸುದ್ದಿ ಗೊತ್ತಾಗ್ತಾ ಇದ್ದಂತೆಯೇ ಸವದತ್ತಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದ್ದು ಸುಳ್ಳಲ್ಲ. ಬಳಿಕ ಪೂಜ್ಯರ ಪಾರ್ಥಿವ ಶರೀರ ಸವದತ್ತಿ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಂತೆಯೇ ಶ್ರೀಗಳಿಗೆ ಆರತಿ ಬೆಳಗಿ ಹೂಗಳನ್ನು ಅರ್ಪಿಸಿ ಮಹಾದೇವ ಮಂದಿರದ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬಳಿಕ ದಿನಾಂಕ 22/1/2026 ಸವದತ್ತಿ ಗ್ರಾಮದಲ್ಲಿ ಪೂಜ್ಯರ ಪಾರ್ಥಿವ ಶರೀರದ ಮೆರವಣಿಗೆ ಮಾಡಿ ಓಂಕಾರ ಆಶ್ರಮದ ಆವರಣದಲ್ಲಿ ಸರಿಸುಮಾರು 30ಕ್ಕೂ ಹೆಚ್ಚು ಬೇರೆ ಬೇರೆ ಭಾಗದಿಂದ ಬಂದ ಮಠಾಧೀಶರ ಉಪಸ್ಥಿತಿಯಲ್ಲಿ ಮತ್ತು ಸಾವಿರಾರು ಭಕ್ತರ ಉಪಸ್ಥಿತಿಯಲ್ಲಿ ಲಿಂಗೈಕ್ಯ ಶಿವಶಂಕರ ಮಹಾಸ್ವಾಮಿಗಳ ಅಂತ್ಯ ಸಂಸ್ಕಾರ ವಿಧಿವಿಧಾನದ ಮೂಲಕ ನೆರವೇರಿಸಲಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.